ಆನಂದ ಯೋಗ ಪ್ರಾಣಾಯಾಮ ತರಬೇತಿ ಶಿಬಿರದ ಫೌಂಡೇಶನರಾದ ಗುರೂಜಿಯವರಿಗೆ ಮತ್ತು ಮಾತಾಜಿಯವರಿಗೆ ನಮ್ಮ ಶಿರಸಾಷ್ಟಾಂಗ ನಮಸ್ಕಾರಗಳು. ನನ್ನ ಹೆಸರು ಹೊನ್ನೂರು ಸ್ವಾಮಿ ಅಂತ, ಗದಗಿನವರು. ನಮ್ಮ ಮಕ್ಕಳು 8 ಜನ ಇದ್ದಾರೆ. ಇಲ್ಲಿ 8ರಲ್ಲಿ ಒಬ್ಬಳನ್ನ ವಾಪಸ್ ಕರ್ಕೊಂಡು ಹೋದ್ವಿ. ಇದಕ್ಕೂ ಮುಂಚೆ ನಮ್ಮದೂ ಗುರುಗಳ ಹತ್ರ ಆಲ್ರೆಡಿ ಕ್ಲಾಸ್ ಆಗಿದೆ. ಕ್ಲಾಸಿನ ವಿಚಾರಕ್ಕೇನು ಜಾಸ್ತಿ ನಾನು ಪ್ರಸ್ತಾಪ ಮಾಡಲ್ಲ. ಈಗ ನಾವು ನಮ್ಮ ಮಕ್ಕಳಿಗೆ ಏನಕ್ಕೆ ಇಲ್ಲಿ ಕಳಿಸಿದ್ವಿ ಅನ್ನೋದು ಬಹಳ ಮುಖ್ಯ. ಮಕ್ಕಳು ಏನಂದ್ರೆ ದಿನ ಮಾತಾಡ್ತಾ ಹೆದರ್ತಾರೆ ಮಾತಾಡೋಕ್ಕೆ. ಸ್ವಲ್ಪ ಏನು ಕೇಳಿದ್ರು ಪ್ರಾಣಾಯಾಮ ಮತ್ತು ಯೋಗ ಮತ್ತು ಊಟ ಚೆನ್ನಾಗಿತ್ತು. ನಮ್ಮ ಗುರೂಜಿಯವ್ರ ತಂದೆ ತಾಯಿ ನೋಡಿಬಿಟ್ರು, ಫುಲ್ ವಿಡಿಯೋ ಇವ್ರದ್ದು. ಇನ್ನು 10 ದಿನ ಇರ್ತೀರೇನಪ್ಪ? ಇನ್ನು 10 ದಿನ ಇರ್ತೀರ? ಆಯ್ತು, ನಮ್ಮ ಮನೆ ಖಾಲಿ. ನಮಗೂ ಊಟ ಚೆನ್ನಾಗೈತೆ, ಫ್ಯಾನ್ ತಣ್ಣಗೈತೆ, ಇನ್ನು ಆಗೋಯ್ತು, ನಮ್ಮ ಮನೆ ಖಾಲಿ ಆಗಿಬಿಡ್ತದೆ, ಊರ ಖಾಲಿ ಆಗ್ತದೆ. ನೀವು ಇಲ್ಲೇ ಇದ್ಬಿಡ್ತೀರ ಅನ್ನಿಸ್ತದೆ ಗುರೂಜಿಯವ್ರಿಗೆ. ನೆಕ್ಸ್ಟ್ ಊಟ ಕಟ್ಟು, ಹೌದಲ್ಲ? ಗುರೂಜಿಯವ್ರು ಏನು ಮಾಡಿದ್ದಾರೆ ಅಂದರೆ ನಮ್ಮ ಕೈಗೆ ಇವಾಗ ಎಲ್ಲ ತಂದೆ ತಾಯಿಗಳ ಆಸೆ ಇದ್ದಿದ್ದೆ. ನನ್ನ ಮಗ ಹಂಗಿರಬೇಕು, ಹಿಂಗಿರಬೇಕು, ಅಲ್ಲಿಗೆ ಬೆಳಿಬೇಕು, ಇಲ್ಲಿಗೆ ಬೆಳಿಬೇಕು, ಹಿಂಗಾಗಬೇಕು, ಹಂಗಾಗಬೇಕು. ಇದು ಕಾಮನ್ ಸಬ್ಜೆಕ್ಟ್ ಎಲ್ಲರಿಗೂ. ಆದರೆ ಆಗಲಿಕ್ಕೆ ಒಂದು ಫೌಂಡೇಶನ್ ಬೇಕಲ್ಲ. ಏನು ಬೇಕು ಫೌಂಡೇಶನ್ನು? ನಮ್ಮ ಮಾಡೋಕ್ಕಾಗಲ್ಲ ಇವತ್ತಿನ ದಿವಸ. ಹಿಂದಿನ ಕಾಲದಲ್ಲಿ ಇತ್ತು ಅದೆಲ್ಲ. ತಾಯಂದಿರು ಕಷ್ಟ ಜಾಸ್ತಿ ಇರ್ತಿತ್ತು, ತಂದೆಯರಿಗೂ ಕಷ್ಟ ಜಾಸ್ತಿ ಇರ್ತಿತ್ತು. ಆದ್ರೂ ಮಕ್ಕಳನ್ನ ಬೆಳೆಸ್ತಾ ಇದ್ದರು. ಆವಾಗಿನ ಜನ ಹೆಂಗಿದ್ರು ಅಂತಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಬುತ್ತಿ ಮಾಡ್ಕೊಂಡು ಹೆಗ್ಲಿಗೆ ಹಾಕೊಂಡು ಕೆಲಸಕ್ಕೆ ಹೋದ್ರಂದ್ರೆ ಮಕ್ಕಳು ತಾನಾಗೆ ಬೆಳೆದಂಥವ್ರು ಎಷ್ಟೋ ಜನ ಇದ್ದಾರೆ. ಇವತ್ತಿನ ದಿನ 8 ಗಂಟೆಗೆ ಎದ್ದು ಅವರಿಗೆ ಅಮೃತ ಭೋಜನ ಇಟ್ಟರೂ ಅವ್ರು ಹೇಳೋಂಥ ಪರಿಸ್ಥಿತಿಯಾಗಿಲ್ಲ, ಅವ್ರು ಓದೋಂಥ ಪರಿಸ್ಥಿತಿಯಾಗಿಲ್ಲ. ಅವ್ರು ಓದ್ತೀನಂದ್ರು ನಾವು ಹೇಳ್ಕೊಡೋಂಥ ಪರಿಸ್ಥಿತಿನಾಗ ಇಲ್ಲೇ ಇಲ್ಲ. ಮನೆ ಮುಂದೆ ಒಂದು ಸಸಿ ನೆಟ್ರೂ ನಮಗೆ ಅದಕ್ಕೊಂದು ಕೂಲ್ ನಡೆಸ್ಬೇಕಲ್ಲ, ನೆಟ್ಟಿಗೆ ಹೋಗಲಿಕ್ಕೆ ಅನ್ನೋ ಒಂದು ಪೇಷನ್ಸ್ ಸತ್ಯ ನಮ್ಮ ಹತ್ರ ಇವತ್ತಿಲ್ಲ. ಅದನ್ನು ಇವತ್ತು ಖಂಡಿತವಾಗಿ 100ಕ್ಕೆ 100% ಆನಂದ ಯೋಗ ಟ್ರಸ್ಟ್ ಶಿಬಿರದ ವತಿಯಿಂದ ಗುರೂಜಿ ಮತ್ತು ಮಾತಾಜಿಯವರು ಮಾಡಿ ನಿಮಗೆ ಕೈಗೆ ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ನಿಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದನ್ನು ಒಂದು ಸ್ವಲ್ಪ ನೀವು ಕಷ್ಟಪಟ್ಟಿದ್ದಾದರೆ ನಿಮ್ಮ ಮಗ ಭೂಮಿಯಿಂದ ಆಕಾಶಕ್ಕೆ ಬೆಳೆಯೋದು ಇದು 100ಕ್ಕೆ 100 ಸತ್ಯ. ಅದನ್ನು ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಮುಂದಿಂದು. ಅವರಿಗೆ ಇದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದು ನನ್ನ ಅನುಭವ. ಅದಾದಮೇಲೆ ಗುರೂಜಿಯವರು ಬರೀ ಒಂದು ಯೋಗ ಅಲ್ಲ, ಅವರಿಗೆ ಪ್ರಾಣಾಯಾಮ ಅಲ್ಲ, ಒಳ್ಳೆ ಊಟ ಅಲ್ಲ, ಒಳ್ಳೆ ಜಾಗ ಅಲ್ಲ, ಮನುಷ್ಯನಿಗೆ ಬೇಕಾಗಿರೋದು ಶಿಸ್ತು ಮತ್ತು ಸಂಯಮ. ಇವು ಎರಡನ್ನು ಅವರು ಕೊಟ್ಟಿರೋದ್ರಿಂದನೇ ಹುಡುಗರು ಇವತ್ತು ಇಷ್ಟು ಕಳ ಇರೋದು. ಯಾಕೆ ಅಂತ ಹೇಳ್ತೀನಿ. ನಾನು JSWದಲ್ಲಿ ಕೆಲಸ ಮಾಡ್ತಿದ್ದೆ ಮುಂಚೆ. ಒಂದು 20 ವರ್ಷದ ಕೆಳಗಿನ ಮಾತು. ನಾವು ಕೆಲಸ ಮಾಡಬೇಕಾದ್ರೆ ಒಂದು 10 ಜನ 12 ಜನ ಇರ್ತಾಯಿದ್ವಿ. 10-12 ಜನಕ್ಕೆ ಲೈನಾಗಿ ನಿಲ್ಲಿಸಿದ್ರು ನಮಗೆ ಕರೆದುಬಿಟ್ಟು. ಯಾರೋ ಒಬ್ಬ ಫಾರಿನರ್ಸು, ಯಾರೋ ಜಪಾನೀಸು, ಚೈನೀಸು, ಯಾರೋ ಒಬ್ಬರು ಕರೆದು ಫೋಟೋ ತೊಗೊಂಡ್ರು. ಒಮ್ಮೆ ಫೋಟೋ ತೊಗೊಂಡವ್ರು ನಮಗೆ ಕೇಳ್ತಾರೆ. ಒಬ್ಬನಿಗೆ 0 ನಂಬರ್ ಕೊಡ್ತಾರೆ, ಒಬ್ಬನಿಗೆ 1 ಅಂತ ಕೊಡ್ತಾರೆ, ಒಬ್ಬನಿಗೆ 2 ಅಂತ ಕೊಡ್ತಾರೆ, ಒಬ್ಬನಿಗೆ 3 ಅಂತ ಕೊಡ್ತಾರೆ. ಯಾಕೆ ಅಂತ ಹೇಳಲೇ ಇಲ್ಲ. 4 ದಿನ ಆದಮೇಲೆ ಸುಮ್ಮನೆ ಇರಬಾರ್ದ? ನಾವು ಕೇಳಿದ್ವಿ, ಯಾರು ಬುದ್ಧಿವಂತರಂತ ಟೆಸ್ಟ್ ಮಾಡಿದ್ನೇನೋ ಈ ಮನುಷ್ಯ ಕೇಳೋಣ ಅಂತ ಕೇಳಿದ್ರೆ ಆ ಮನುಷ್ಯ ಹೇಳ್ದ, ಇಂಡಿಯನ್ಸ್ ಎಲ್ಲ ಯಾಕೆ ಹಿಂಗೆ ಇರ್ತೀರ ಸರ್, ಏನಾಯಿತು? ಎಲ್ರಿಗೂ ಹೆಣ್ಮಕ್ಳಿಗೇನ ಗಂಡು ಮಕ್ಕಳಿಗೆ ಹೊಟ್ಟೆ ಜಾಸ್ತಿ ಇರ್ತದಲ್ಲ. ಒಬ್ಬನಿಗೆ 0 ಅಂದರೆ ಹೊಟ್ಟೆನೇ ಇಲ್ಲ. 1 ನಂಬರ್ ಕೊಟ್ಟರೆ 2 ತಿಂಗಳು ಕಂಡಂಗೆ ಕಾಣ್ತೀರ, 3 ನಂಬರ್ ಕೊಟ್ಟರೆ 3 ತಿಂಗಳು ಕಾಣ್ದಂಗೆ ಕಾಣ್ತೀರ. ನಮಗೆ ಅವಾಗ ನಾಚಿಕೆ ಆಯಿತು, ಹೌದಾ ಅಂತ. ಅಂದರೆ ಇದರ ಅರ್ಥ ನಮ್ಮ ಆರೋಗ್ಯನೂ ನಾವು ಸರಿಗಿಟ್ಕೊಳ್ತಾ ಇಲ್ಲ. ಇವತ್ತು ಬೆಳಗ್ಗೆ ಎದ್ದು ನಮ್ಮ ಕಾಯಕ ಏನೈತೆ ಅದನ್ನು ಮಾಡ್ತಾ ಇಲ್ಲ. ಅದನ್ನು ಗುರೂಜಿಯವರು ಈಗ 10 ದಿನದಲ್ಲಿ ಅದನ್ನು ಅದರಲ್ಲಿ ಕಲಿಸಿರ್ತಾರೆ. ಮೊದಲನೇದಾಗಿ ನಿಮ್ಮ ಆರೋಗ್ಯ ಹೆಂಗಿರಬೇಕು, ಶಿಸ್ತು ಹೆಂಗಿರಬೇಕು, ನಿಮ್ಮ ಆರೋಗ್ಯ ಹೆಂಗಿರಬೇಕು. ಅದಕ್ಕೆ ಒಬ್ಬ ಸ್ವಾಮೀಜಿ ವ್ಯಾಟ್ಸಪ್ಪಲ್ಲಿ ಹೇಳ್ತಾನೆ, ದುನಿಯಾ ಮೇ ಸಾರೆ ಲೋಗು ದಿನ ಮೇ ಆಧಾ ರೋಟಿ ಖಾಲಿ ಆಯಿತು, ಸಂಸಾರ ಮೇ ಸಾರೆ ಡಾಕ್ಟ್ರು ಮರ್ ಜಾಯೆಂಗೆ ಅಂತೆ. ನೋಡ್ರಿ ಹೆಂಗಿದೆ. दुनिया में सारे लोग आधा रोटी खा लिए तो संसार में सारे डॉक्टर मर जाएंगे. ನನ್ನ ಲೆಕ್ಕದ ಪ್ರಕಾರ ಎಲ್ಲ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ಎಲ್ಲರೂ ಒಂದು ದಿನದಲ್ಲಿ 2 ರೊಟ್ಟಿ 3 ರೊಟ್ಟಿ 4 ರೊಟ್ಟಿ ಅದೇನು ಹೇಳ್ತಿರಲ್ಲ ಯೋಗಿ ರೋಗಿ ಭೋಗಿ ಅಂತ, ಅದೇ ಥರ ಮನುಷ್ಯ ಊಟ ಸ್ವಲ್ಪ ಕಟ್ ಮಾಡಿ ನಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟಿದ್ದಾದರೆ ನಾವು ಡಾಕ್ಟ್ರ್ ಹತ್ರ ಹೋಗೋಂಥ ಅವಶ್ಯಕತೆಯೇ ಇಲ್ಲ.
ಅದನ್ನು ಆಲ್ರೆಡಿ ಆ ಮಕ್ಕಳಿಗೆ ಗುರೂಜಿಯವರು 100 ತಿಳಿಸ್ಕೊಟ್ಬಿಟ್ಟಿರ್ತಾರೆ. ಅದನ್ನು ನಾವು ಅಭ್ಯಾಸ ಮಾಡಿಸ್ಬೇಕಷ್ಟೇ. ಅಂದರೆ ಡಾಕ್ಟ್ರೇ ಇಲ್ಲ ಅಂತಂದಮೇಲೆ ಮುಂದೆ ಲಾಯರ್ ಸತೆ ಬರೋ ಅವಶ್ಯಕತೆ ಇಲ್ಲ. ಕೇಸು, ಕೋರ್ಟು, ಕಚೇರಿ, ಇನ್ನೊಂದು ಮತ್ತೊಂದು. ನೋಡ್ರಿ, ನಮ್ಮ ಒಂದು ಸಮಾಜ ಎಷ್ಟು ಶುದ್ಧ ಆಗ್ತದೆ ಇದರಿಂದ. ಪ್ರಾಣಾಯಾಮ, ಯೋಗ, ಶಿಸ್ತಿನಿಂದ ಏನೆಲ್ಲ ಕಲಿಬೋದು ನೋಡ್ರಿ. ಇದನ್ನು ಬರೀ 10 ದಿನದಲ್ಲಿ ಕಲಿಸ್ಕೊಟ್ಟಿರ್ತಾರೆ. ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹಾಸ್ಪಿಟ್ಲಿಗೆ ಸೇರಿದ ಮೇಲೆ ಕಲಿಯೋಂಥ ಅವಶ್ಯಕತೆ ಇಲ್ಲ. ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದಾದಮೇಲೆ ಮತ್ತೊಮ್ಮೆ ಇನ್ನೊಂದು, ಮುಂಚೆ ಗುರೂಜಿಯವರು ಫಸ್ಟ್ ದಿನ ಬಂದಾಗ ನಾನು ಲೇಟಾಗಿ ಬಂದೆ. ಒಂದು ಮಾತನ್ನು ಹೇಳ್ತಾ ಇದ್ದರು ಅವರು. ಬೆಂಗಳೂರಲ್ಲಿನ ಎಲ್ಲೋ ಒಂದು ಈ ಥರ ಶಿಬಿರ ಒಂದು ನಡೀತಾ ಇತ್ತು. ಫಸ್ಟು ನಾವು 20,000 ಮಾಡಿದ್ವಿ. ಮತ್ತೆ ಬಂದು ಪೇರೆಂಟ್ಸು ರಿಕ್ವೆಸ್ಟ್ ಮಾಡ್ತಾರೆ. ಅಲ್ಲಿ ಬಂದ ಕೂಡಲೇ 16 ಆಯಿತು. ಮತ್ತು ಗುರೂಜಿ ಜಾಸ್ತಿ ಆಯಿತು, ಕಡಿಮೆ ಮಾಡಿ ಅಂದರು. ಅದು 12ಕ್ಕೆ ತಂದ್ವಿ. ಮತ್ತು ಗುರೂಜಿ ಜಾಸ್ತಿ ಆಯ್ತು ಅಂದರು, ಅದನ್ನು 10ಕ್ಕೆ ತಂದ್ವಿ. ಇದು ನಿಜವಾಗ್ಲೂ ಒಪ್ಕೊಳ್ತಕ್ಕಂಥ ಮಾತೆ. ಅದನ್ನು ಯಾರ್ಯಾರಿಗೆ ಕಡಿಮೆ ಮಾಡಬೇಕು, ಯಾರ್ಯಾರಿಗೆ ನಾವು ಲೆಸ್ ಮಾಡಬೇಕು, ಯಾರಿಗೆ ಏನು ಕೊಡಬೇಕು ಅನ್ನೋದು ಅವರು ಇಂಟರ್ನಲ್ಲಾಗೂ ಗೊತ್ತೇ ಇರುತ್ತೆ, ಗೊತ್ತಿಲ್ಲದೆ ಇರೋಲ್ಲ. ನಾವು ಎಲ್ಲಿವರೆಗೆ ರಿಕ್ವೆಸ್ಟ್ ಮಾಡ್ತಾ ಹೋಗಿ ನಾವು ಎಲ್ಲಿ ಹಂತಕ್ಕೆ ಕಡಿಮೆ ಮಾಡ್ತೀವೋ ಅಲ್ಲಿ ನಮ್ಮ ಮಕ್ಕಳು ಕಲಿಕಾ ಮಟ್ಟ ಕಡಿಮೆ ಆಗ್ತದೆ. ಯಾಕಂದರೆ ಇದನ್ನು ನಡೆಸಲಿಕ್ಕೆ ಸುಮಾರು ಬೇಕು. ನಾನು ನೋಡ್ತಾ ಇದ್ದೆ, ಗುರೂಜಿ ನೋಡಲಿಕ್ಕೆ ಸುಮಾರು ಅವಲ್ಲಿ 5 ರಿಂದ 6 ವರ್ಷ ಆಗಿದೆ. ನಾನೇನು ಭಾಳಷ್ಟು ಮಾಡಿಬಿಟ್ಟಾರೇನೋ ಗುರೂಜಿಯವರು, ಭಾಳ ದೊಡ್ಡ ಆಶ್ರಮನ ಅಂದ್ಕೊಂಡೆ. ಆದರೆ ಅವರು ಖರ್ಚು ವೆಚ್ಚಗಳನ್ನು ಅಷ್ಟೇ ಇದೆ ಅಂತಂದೇಳಿ ಇವತ್ತು ನಮಗೆ ಕಾಣ್ತಾ ಇದೆ. ನಾವು ಎಲ್ಲೆಲ್ಲಿಗೆ ಕಡಿಮೆ ಮಾಡ್ತಾ ಹೋಗ್ತೀವೋ ಅಲ್ಲೆಲ್ಲಿಗೆ ಅವರಿಗೆ ಬೇಕಾದಂಥ ಸಲಕರಣೆಗಳು, ಪರಿಕರಗಳು, ಮತ್ತು ಅವ್ರಿಗೆ ಇನ್ನೂ ಫುಡ್ ವ್ಯವಸ್ಥೆ ಆಗಿರ್ಬೋದು, ಟೇಬಲ್ ವ್ಯವಸ್ಥೆ ಆಗಿರ್ಬೋದು, ಇನ್ನೊಂದು ಆಶ್ರಮ ದೊಡ್ಡದಾಗಿ ಮಾಡಲಿಕ್ಕೆ ಆಗಿರ್ಬೋದು, ಇದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇಲ್ಲ, ನಮ್ಮ ಮಕ್ಕಳಿಗೋಸ್ಕರನೇ ಅವರು ಮಾಡ್ತಾಯಿದ್ರು. ಅದರಲ್ಲಿ ಸ್ವಲ್ಪ ಎತ್ತಿಡ್ತಾ ಇರ್ಬೋದು, ಅದರ ಬೇರೆ ಮಾತು. ಇದೆಲ್ಲ ಮಾಡಬೇಕು ಅಂತಂದರೆ ನಾವು ಎಲ್ಲೆಲ್ಲಿಗೆ ನಾವು ಹಣನ ಕಡಿಮೆ ಮಾಡ್ತಾ ಹೋಗ್ತೀವೋ ಅವ್ರಿಗೆ ಇದು ವ್ಯವಸ್ಥಿತವಾದ ಜಾಗನ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ನಾನು ಅವ್ರ ಹತ್ರ ಕ್ಷಮೆ ಯಾಚಿಸ್ತೀನಿ. ಯಾರಾದರೂ ಕೇಳಿದರೂ ಕೂಡ ಕ್ಷಮೆ ಯಾಚಿಸ್ತೀನಿ ಅವ್ರ ಕಡೆಯಿಂದ. ಮತ್ತು ಅದಾದಮೇಲೆ ಗುರೂಜಿಯವರು ಕಲಿಸ್ಕೊಟ್ಟಂಥ ವಿದ್ಯೆಗಳನ್ನ ಮಕ್ಕಳು ಇವತ್ತು ಚಾಚೂ ತಪ್ಪದೆ ಒಂದೂ ನೀವು ಮಾಡ್ತಾ ಹೋದರೆ 100 ಮಕ್ಕಳಲ್ಲಿ 99 ವಿನಾಗೋದು ಗ್ಯಾರಂಟಿ. ನಾನು ಅದರಲ್ಲಿ ಒಬ್ಬ. ಆರೋಗ್ಯವಾಗಿ ಬಿಟ್ಟಿದ್ದೀನಿ, ಈಗ ಕಡಿಮೆ ಆಗಿದೆ ನನ್ನ ಕೆಲಸದ ಒತ್ತಡಕ್ಕೆ. ಇಷ್ಟು ಹೇಳ್ತಾ ಬೈಕೋಬೇಡ್ರಿ ಯಾರು. ಹೆಚ್ಚಿಗೆ ಮಾತಾಡೋರಿಗೆ ಮೈಕ್ ಕೊಡಬಾರ್ದು, ಎಮ್ಮೆನ ನೀರಲ್ಲಿ ಮಲಗಿಸ್ಬಾರ್ದು, ಹೆಣ್ಮಕ್ಳನ್ನ ಸೀರೆ ಅಂಗಡಿ ಬಿಡಬಾರ್ದು ಅನ್ನಂಗೆ ಟೈಮ್ ಆಗೈತಿ. ಯಾರಪ್ಪ ಮನುಷ್ಯ ಸಿಕ್ಕ ಅಂತ ಏನಾದರೂ 2 ಮಾತು ತಪ್ಪಿದರೆ ಕ್ಷಮಿಸಬೇಕು. ಗುರೂಜಿಯವರಿಗೆ ಮತ್ತೊಮ್ಮೆ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾರೆ.